ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಉಪ್ಪಿಟ್ಟು ರೆಸಿಪಿ. ಉಪ್ಪಿಟ್ಟು ಅಂದರೆ ಅಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ರವೆ ಉಪ್ಪಿಟ್ಟಿಗಿಂತ ಅಕ್ಕಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಇದು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಆ ಸ್ಟೈಲಲ್ಲಿ ಮಾಡ್ತಾಯಿದ್ದೆ ನಾನಿವತ್ತು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ಉಪ್ಪಿಟ್ಟ ಬೇಡ, ಇವತ್ತು ಬೇರೆ ಥರ ಮಾಡೋಣ ಅಂತ ಅಕ್ಕಿ ಉಪ್ಪಿಟ್ಟು ಮಾಡ್ಕೊಬೋದು. ತುಂಬ ಚೇಂಜ್ ಇರುತ್ತೆ ಅಕ್ಕಿ ಉಪ್ಪಿಟ್ಟಿಗೂ ರವೆ ಉಪ್ಪಿಟ್ಟಿಗೂ. ಇದಕ್ಕೊಂದು ಸ್ವಲ್ಪ ಬೇಳೆ, ಒಂದು ಗ್ಲಾಸ್ ಅಕ್ಕಿಗೆ ಒಂದು ಸ್ವಲ್ಪ ಬೇಳೆ, ಜೀರಿಗೆ, ಮೆಣಸು ಎಲ್ಲ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಫಲ್ಸ್ ಮೋಡಲ್ಲಿ ಒಂದು 3-4 ಸತಿ ನಾವು ಇದು ಮಾಡಿದ್ರೆ ಸಾಕು, ರವೆ ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಅಕ್ಕಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು 1 ಲೋಟ ಅಷ್ಟೇ ಅಕ್ಕಿ ತೊಗೊಂಡಿದ್ದೀನಿ. ನಾನು ಮಾಮೂಲಿ ಅನ್ನಕ್ಕಿಡೋ ಸೋನಾ ಮಸೂರಿ ರೈಸೇ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಅರ್ಧ ಸ್ಪೂನು ಜೀರಿಗೆ, ಇಷ್ಟೇ, ಇನ್ನೇನಿಲ್ಲ ಇದಕ್ಕೆ. ಈಗ ಈ ಅಕ್ಕಿಗೆ ಒಂದು 2 ಸ್ಪೂನಷ್ಟು ನೀರು ತಗೊಂಡು ಸುಮ್ಮನೆ ಲೈಟಾಗಿ ಚುಂಬಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷದಿಂದ 15 ನಿಮಿಷ ಒಂದು ಕಡೆ ಇಟ್ಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಒಂದು ಸೈಡ್ಗೆ ಇಟ್ಬಿಡಿ. ಈಗೆಲ್ಲ ಮಿಕ್ಸ್ ಆಗಿದೆ, ನೀರು ಹಾಕಿ ಮಿಕ್ಸ್ ಮಾಡಿದಾಯಿತು. ಒಂದು 15 ನಿಮಿಷ ಬಿಟ್ಟು ನೋಡೋಣ ಅಕ್ಕಿನ. ಒಂದು 15 ನಿಮಿಷ ಆಯಿತು. ಈಗ ಅಕ್ಕಿ ಎಲ್ಲ ಚೆನ್ನಾಗಿ ನೀರಲ್ಲಿ ನೆಂದು ಚೆನ್ನಾಗಿ ಡ್ರೈಯೂ ಆಗಿದೆ ನೋಡಿ, ಕೈಯಲ್ಲೇ ಅಂಟ್ತಾ ಇಲ್ಲ. ಈಗ ಒಣಗಿರೋ ಭೂಮಿ ಮೇಲೆ ಮಳೆ ಬಂದರೆ ಹೆಂಗಾಗುತ್ತೋ ಹಂಗೆ ನೋಡಿ, ಚೆನ್ನಾಗಿ ನೆಂದು ಅದು ಡ್ರೈಯೂ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 3 ಸುತ್ತು ಸುತ್ತಿದ್ರೆ ಸಾಕು, ಫಲ್ಸ್ ಮೋಡಲ್ಲಿ. ತುಂಬ ನೈಸಾಗಲ್ಲ, ಇದು ಚೆನ್ನಾಗಿ ಬರೋಲ್ಲ ಇದು. ನೋಡಿ, ರೆಡಿಯಾಗಿದೆ. ಒಂದೇ ಸಮಕ್ಕೆ ನಾವು ಸುತ್ತಬಾರ್ದು, ಫಲ್ಸ್ ಮೋಡಲ್ಲೇ ಸುತ್ತಬೇಕು, ಆವಾಗಲೇ ನಿಮ್ಗೆ ರವೆ ಉಪ್ಪಿಟ್ಟಿಗೆ ರವೆ ರೆಡಿ ಆಗೋದು. ಈಗ ಆಯಿತು, ಒಗ್ಗರಣೆ ನೋಡ್ಕೊಳ್ಳೋಣ. ಈಗ ತಳ ಗಟ್ಟಿ ಇರೋ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿಯುತ್ತೆ ಇದು. ನಾನು ಒಂದು 4ರಿಂದ 5 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು, ಜಾಸ್ತಿ ಎಣ್ಣೆ ಸೇರಿಸಿಲ್ಲ ಇದಕ್ಕೆ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡೀಲಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಒಂದು 2-3 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆಲ್ಲ ರೆಡಿ ಆಗ್ತಾಯಿದೆ. ಈಗ ಎಲ್ಲ ಸೇರಿಸ್ಕೊಳ್ಳೋಣ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು, ಆದರೆ ಅಕ್ಕಿ ಉಪ್ಪಿಟ್ಟು ಅಂದರೆ ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ. ದಪ್ಪದೊಂದು ಈರುಳ್ಳಿ, ಇದು ಒಂದು 50% ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಂಗೆ ಏನಿಲ್ಲ. ಇದು ಕರಿಬೇವು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಈಗ ತುರಿದಿರೋ ಕಾಯಿ, ಈಗೆಲ್ಲ ಫ್ರೈ ಆಗಿದೆ. ನೀರು, 1 ಗ್ಲಾಸ್ಗೆ 3.25 ಗ್ಲಾಸ್ ಲೆಕ್ಕ ನೀರು ಇಟ್ಕೊಂಡಿದ್ದೆ ನಾನು. ನೋಡಿ, ಈ 1 ಲೋಟ ನೀರೇ ತಗೊಂಡಿರೋದು. ಈಗ 3.25 ಲೋಟ ನೀರು ಉಪ್ಪಿಟ್ಟಿಗೆ. ಅದಕ್ಕೂ ಕಡಿಮೆ ಹಾಕಿದ್ರೆ ಚೆನ್ನಾಗಿರಲ್ಲ, ಒಂದೊಂದು ಜಾಸ್ತಿನೂ ಎಳೆಯುತ್ತೆ ಅಕ್ಕಿ ಅನ್ನೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನೀರು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು, ಆಮೇಲೆ ನೀವು ರವೆನ ಸೇರಿಸಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ರವೆ ಸೇರಿಸಿ ನಿಧಾನಕ್ಕೆ ಸ್ಟವ್ನ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರವೆ ಉಪ್ಪಿಟ್ಟು ಒಂದು ಸ್ವಲ್ಪ ಲೇಟೆ, ಅಕ್ಕಿ ಅಲ್ವಾ, ಅದರಿಂದ ಒಂದು ಸ್ವಲ್ಪ ಬೇಯೋದು ಲೇಟೆ. 8ರಿಂದ 10 ನಿಮಿಷ ಬೇಕೇ ಬೇಕು. ನೀವೇನೇ ಸಿಮ್ಮಲ್ಲಿಟ್ಟು ಇದು ಮಾಡಿದ್ವು ಒಂದು 8-10 ನಿಮಿಷ ನೀವು ಅದನ್ನು ಮುಚ್ಚಿಟ್ಬಿಡಿ. ಮಧ್ಯ ಕಲಿಸ್ತಾ ಬನ್ನಿ ನೋಡಿಕೊಂಡು. ಫುಲ್ ಸಿಮ್ಗೆ ಇಟ್ಬಿಡಿ ಮುಚ್ಚಿಡೋಕ್ಕೆ ಮುಂಚೆ. ಮಧ್ಯ ಒಂದು ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರವೆ ಬಿಡಿ ಬಿಡಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮಾಮೂಲಿ ರವೆ ಉಪ್ಪಿಟ್ಟಿಗೆ ರವೆನ ಹುರಿತೀವಿ, ಇದು ಹುರಿಯೋದು ಏನು ಬೇಕಿಲ್ಲ.
ಹಂಗೆ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ನೋಡಿ. ರವೆ ಉಪ್ಪಿಟ್ಟು ರೆಡಿ ಆಯಿತು, 10 ನಿಮಿಷ ಆಯಿತು, ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ರೆಡಿಯಾಗಿದೆ, ಬಿಡಿ ಬಿಡಿಯಾಗಿ ಬಂದಿದೆ. ಇನ್ನೊಂದು ನಾನು ಎಣ್ಣೆ ಜಾಸ್ತಿ ಸೇರಿಸೇ ಇಲ್ಲ, ಒಂದು 4-5 ಸ್ಪೂನ್ ಹಾಕ್ತೆ, ಚಿಕ್ಕ ಸ್ಪೂನಲ್ಲೇ, ಅದರಲ್ಲೇ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಬಂದಿದೆ ನೋಡಿ. ಇನ್ನೊಂದು ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದಕ್ಕೆ ಇಷ್ಟೊಂದು ಉಪ್ಪಿಟ್ಟು ಆಗಿದೆ. ಇದು ಉಪ್ಪಿಟ್ಟು ಜಾಸ್ತಿ ಆಗುತ್ತೆ. ನಾನು ಹೆಚ್ಚು ಕಡಿಮೆ ಒಂದು 200 ಗ್ರಾಮ್ ಅಕ್ಕಿನೇ ಸೇರಿಸಿರೋದು, ಅದಕ್ಕೆ ಇಷ್ಟೊಂದು ಆಗಿದೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡೋದಷ್ಟೇ. ನಿಮ್ಗೆ ಬೇಕಾದರೆ ಇಂಗು ಸೇರಿಸ್ಕೋಬೋದು. ನಾನು ಇವತ್ತು ಇಂಗು ಸೇರಿಸಿಲ್ಲ, ಬರೀ ಶುಂಠಿ ಮಾತ್ರ ಸೇರಿಸಿದ್ದೀನಿ. ಇಂಗು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ನಾನಿವತ್ತು ಹಾಕಿಲ್ಲ ಇಂಗು, ಹಂಗೆ ಮಾಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇದನ್ನು ಸಂಜೆ ಟೀ ಟೈಮಲ್ಲಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ.